Dear students, today we know about the coordination. ಕೋಆರ್ಡಿನೇಷನ್ ಅಂದರೆ ಕನ್ನಡದಲ್ಲಿ ಸಮನ್ವಯ ಅಂಥೇಳಿ ಅರ್ಥ. ಅದರ ಮೀನಿಂಗ್, ಇಂಪಾರ್ಟೆನ್ಸ್ ಆ್ಯಂಡ್ ದ ಟೆಕ್ನಿಕ್ಸ್ ಬಗ್ಗೆ ನೋಡುವ. ಮೀನಿಂಗ್ ಆಫ್ ಕೋಆರ್ಡಿನೇಷನ್. Coordination is one of the most important principles of an organization. Modern organizations are divided into various divisions and subdivisions. Each one is in charge of a specialized field of activities. All these activities are performed by various divisions for the purpose of attainment of goals of organization. Therefore, there arises the need to make these parts work in harmony with one another. Thus, coordination becomes necessary where subdivisions of work is possible. So, coordination means efforts of the people working in the organization for the achievements of organizational objectives. ಸಮನ್ವಯವು ಸಂಘಟನೆ ಮತ್ತು ನಿರ್ವಹಣೆಯ ಅತ್ಯಂತ ಪ್ರಮುಖವಾದ ಅಂಗವಾಗಿದೆ. ಒಂದು ಸಂಸ್ಥೆಯನ್ನು ಅವುಗಳು ನಿರ್ವಹಿಸುವ ವಿವಿಧ ಕಾರ್ಯಗಳಿಗನುಸಾರವಾಗಿ ವಿವಿಧ ಭಾಗಗಳು ಮತ್ತು ಉಪಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಪ್ರತಿಯೊಂದು ವಿಭಾಗವು ಒಂದು ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಎಲ್ಲ ವಿಭಾಗಗಳು ಕಾರ್ಯನಿರ್ವಹಿಸುವುದು ಸಂಘಟನೆಯ ಮುಖ್ಯ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ. ಹಾಗಾಗಿ ಈ ಎಲ್ಲ ಭಾಗಗಳನ್ನು ಪರಸ್ಪರ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಎಲ್ಲಿ ಸಂಘಟನೆಯ ಕಾರ್ಯಗಳು ವಿಭಾಗಗಳ ಮೂಲಕ ನಡೆಯುತ್ತದೆಯೋ ಅಂತಹ ಸಂಸ್ಥೆಯ ಸುವ್ಯವಸ್ಥಿತ ಕಾರ್ಯನಿರ್ವಹಣೆಗೆ ಸಮನ್ವಯ ಸಹಕಾರಿಯಾಗಿದೆ. ಆದ್ದರಿಂದ ಸಮನ್ವಯ ಎಂದರೆ ಒಂದು ಸಂಸ್ಥೆಯ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಅದರಲ್ಲಿ ದುಡಿಯುವ ವ್ಯಕ್ತಿಗಳ ಕೆಲಸ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ಒಗ್ಗೂಡಿಸುವುದು ಎಂದು ಅರ್ಥ. ಸೊ ಕೋಆರ್ಡಿನೇಷನ್ ಅಥವಾ ಸಮನ್ವಯ ಅಂದರೆ ಒಂದು ಆರ್ಗನೈಜೇಷನಲ್ಲಿ ಅಲ್ಲಿರುವಂತಹ ಬೇರೆ ಬೇರೆ ವಿಭಾಗಗಳ ಬಗ್ಗೆ ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ಉಪವಿಭಾಗಗಳಲ್ಲಿ ಇರುವಂತಹ ಪರಸ್ಪರ ಹೊಂದಾಣಿಕೆಯನ್ನು ಅಥವಾ ಪರಸ್ಪರ ಇರುವಂತಹ ರಿಲೇಷನ್ಶಿಪ್ಪನ್ನು ನಾವೇನಂತೇಳಿ ಕರಿಬೋದು, ಕೋಆರ್ಡಿನೇಷನ್ ಅಂಥೇಳಿ ಕರಿಬೋದು. ಫಾರ್ ಎಕ್ಸಾಂಪಲ್, ಈಗ ಒಂದು ಆರ್ಗನೈಜೇಷನ್ ಅಂಥೇಳಿ ನಾವು ಒಂದು ಆರ್ಗನೈಜೇಷನ್ನ ತಗೊಂಡ್ರೆ ಆ ಆರ್ಗನೈಜೇಷನಲ್ಲಿ ಬೇರೆ ಬೇರೆ ಯೂನಿಟ್ಸ್ ಇದೆ. ಎಕ್ಸಾಂಪಲ್, ಮ್ಯಾನೇಜಿಂಗ್ ಯೂನಿಟ್ ಇದೆ, ಆಮೇಲೆ ವರ್ಕರ್ ಮಾಡುವಂತಹ ವರ್ಕರ್ಸ್ ಯೂನಿಟ್ ಇದೆ, ಪ್ರೊಡಕ್ಷನನ್ನು ಮಾಡುವಂತಹ ಪ್ರೊಡಕ್ಷನ್ ಯೂನಿಟ್ ಇದೆ, ಆಮೇಲೆ ಅಚೀವ್ಮೆಂಟ್ ಯೂನಿಟ್ ಅಂತೇಳಿ ಇರ್ತದಲ್ವ. ಅಂದರೆ ಮ್ಯಾನೇಜ್ ಮಾಡ್ತಾರೆ, ವರ್ಕರ್ಸ್ ಇರ್ತಾರೆ, ವರ್ಕರ್ಸ್ ಪ್ರೊಡಕ್ಷನನ್ನು ಮಾಡ್ತಾರೆ, ಪ್ರೊಡಕ್ಷನನ್ನು ನಾವೇನು ಮಾಡ್ತೇವೆ, ಸೇಲ್ ಮಾಡ್ತೇವಲ್ವ. ಅದರಿಂದ ನಮಗೆ ಪ್ರಾಫಿಟ್ ಬಂದಿದ ಅಥವಾ ಲಾಸ್ ಆಗಿದೆ ಇದನ್ನು ನಾವು ನೋಡುವಂತಹ ಅಚೀವ್ಮೆಂಟ್ ಯೂನಿಟ್ಸ್ ಅನ್ನುವಂಥದ್ದು ಇರ್ತದೆ. ಈ ಎಲ್ಲ ಯೂನಿಟ್ಗಳಲ್ಲಿ ಒಂದಕ್ಕೊಂದು ಏನಿರ್ತದೆ, ಸಂಬಂಧ ಇರ್ತದೆ, ಒಂದಕ್ಕೊಂದು ರಿಲೇಷನ್ಶಿಪ್ ಇರ್ತದೆ. ಈ ಸಂಬಂಧ ಅಥವಾ ರಿಲೇಷನ್ಶಿಪ್ಪನ್ನೇ ನಾವೇನಂತೇಳಿ ಕರೆಯುವಂಥದ್ದು ಕೋಆರ್ಡಿನೇಷನ್ ಅಂಥೇಳಿ ಕರೆಯುವಂಥದ್ದು, ಸಮನ್ವಯ ಅಂಥೇಳಿ ಕರಿತೇವೆ. ದೆನ್ ನೆಕ್ಸ್ಟ್ ಈಸ್ ಫೀಚರ್ಸ್ ಆಫ್ ಕೋಆರ್ಡಿನೇಷನ್. ಸಮನ್ವಯದ ಲಕ್ಷಣಗಳು. ಅಂಡ್ ದಟ್ ಫಸ್ಟ್ ಒನ್ ಈಸ್ ಕೋಆರ್ಡಿನೇಷನ್ ಈಸ್ ಅ ಕಂಟಿನ್ಯೂಯಸ್ ಆ್ಯಂಡ್ ಡೈನಾಮಿಕ್ ಪ್ರೊಸೆಸ್. ಸಮನ್ವಯವು ನಿರಂತರ ಮತ್ತು ಕ್ರಿಯಾಶೀಲ ಪ್ರಕ್ರಿಯೆಯಾಗಿದೆ. ಸೊ ಇದನ್ನು ನಿರಂತರ ಮತ್ತು ಕ್ರಿಯಾಶೀಲ ಪ್ರಕ್ರಿಯೆ, ಡೈನಾಮಿಕ್ ಪ್ರೋಸೆಸ್ ಅಂತೇಳಿ ಕರಿತೇವೆ. ಯಾಕೆ? ಇದು ನಿಲ್ಲುವುದಿಲ್ಲ, ಇಟ್ ಈಸ್ ಅ ಕಂಟಿನ್ಯೂಯೇಷನ್. ಇದು ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ರಿಲೇಷನ್ಶಿಪ್ ಇರುವ ಕಾರಣ ಇದೊಂದು ಕಂಟಿನ್ಯೂಯೇಷನ್ ಪ್ರೋಸೆಸ್ ಆಗಿರುವಂಥದ್ದು. ಯಾವಾಗ ಆರ್ಗನೈಜೇಷನ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗ್ತದೋ ಅದು ಕೊನೆಯವರೆಗೂ ಯಾವುದಿರುವಂಥದ್ದು, ಕೋಆರ್ಡಿನೇಷನ್ ಅನ್ನುವಂಥದ್ದು ಇರುವಂಥದ್ದು. ಸೊ ಇಟ್ ಈಸ್ ಅ ಡೈನಾಮಿಕ್ ಆರ್ ಅ ಕಂಟಿನ್ಯೂಯೇಷನ್ ಪ್ರೋಸೆಸ್. ಸೆಕೆಂಡ್ ಒನ್, ಇಟ್ ಈಸ್ ಅ ಗ್ರೂಪ್ ಎಫರ್ಟ್. ಇದು ಒಂದು ಸಾಮೂಹಿಕ ಚಟುವಟಿಕೆಯಾಗಿದೆ. ಇದನ್ನು ಗ್ರೂಪ್ ಎಫರ್ಟ್ ಅಂಥೇಳಿ ಕರಿತೇವೆ ಕೋಆರ್ಡಿನೇಷನನ್ನು. ಯಾಕೆ ನಾವು ಕೋಆರ್ಡಿನೇಷನನ್ನು ಗ್ರೂಪ್ ಎಫರ್ಟ್ ಅಂಥೇಳಿ ಕರಿತೀವಿ? ಯಾಕಂದರೆ ಇದು ಗ್ರೂಪಲ್ಲಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ವರ್ಕರ್ಸ್ನ ಯೂನಿಟ್ ಅಂಥೇಳಿ ಇರ್ತದೆ ಒಂದು ಗ್ರೂಪ್, ಆಮೇಲೆ ಮ್ಯಾನೇಜರ್ನ ಗ್ರೂಪ್ ಅಂಥೇಳಿ ಇರ್ತದೆ ಅಥವಾ ಮ್ಯಾನೇಜಿಂಗ್ ಯೂನಿಟ್ ಅಂಥೇಳಿ ಇರ್ತದೆ ಒಂದು ಗ್ರೂಪ್, ಪ್ರೊಡಕ್ಷನ್ ಯೂನಿಟ್ ಅಂಥೇಳಿ ಬೇರೆ ಇರ್ತದೆ. ಸೊ ಈ ಬೇರೆ ಬೇರೆ ಯೂನಿಟ್ಗಳ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು ಏನಂಥೇಳಿ ಕರೆಯುವಂಥದ್ದು, ಸಮನ್ವಯ ಅಥವಾ ಕೋಆರ್ಡಿನೇಷನ್ ಅಂಥೇಳಿ ಕರೆಯುವಂಥದ್ದು. ಸೊ ಇಟ್ ಈಸ್ ಅ ಗ್ರೂಪ್ ಎಫರ್ಟ್. ಆದ್ದರಿಂದ ಇದೊಂದು ಸಾಮೂಹಿಕ ಚಟುವಟಿಕೆಯಾಗಿದೆ. ದೆನ್ ಥರ್ಡ್ ಒನ್ ಈಸ್ ಇಟ್ ಎನ್ಶೂರ್ ಟು ಸೆಕ್ಯೂರ್ ಯೂನಿಟ್ ಆಫ್ ಆ್ಯಕ್ಷನ್ಸ್ ಟುವರ್ಡ್ಸ್ ಕಾಮನ್ ಒಬ್ಜೆಕ್ಟಿವ್ಸ್.
ಸಮಾನ ಗುರಿಗಳನ್ನು ಸಾಧಿಸುವ ಕ್ರಿಯೆಗಳಲ್ಲಿ ಏಕತೆಯನ್ನು ಸಾಧಿಸುತ್ತದೆ. ಸೊ ಕೋಆರ್ಡಿನೇಷನ್ ಅನ್ನುವಂಥದ್ದು ಏನನ್ನು ಮಾಡ್ತದೆ, ಕಾಮನ್ ಒಬ್ಜೆಕ್ಟಿವ್ಸನ್ನು ಅಥವಾ ಏಕತೆಯ ಗುರಿಯನ್ನು ಸಾಧಿಸುವಲ್ಲಿ ನಮಗೆ ಸಹಾಯವನ್ನು ಮಾಡ್ತದೆ. ದೆನ್ ಫೋರ್ತ್ ಒನ್ ಇಸ್ ಇಟ್ ಈಸ್ ಬೇಸಿಕಲಿ ಮ್ಯಾನೇಜರಿಯಲ್ ಆ್ಯಕ್ಟಿವಿಟಿ. ಅದು ಮೂಲತಃ ನಿರ್ವಹಣೆಯ ಕಾರ್ಯವಾಗಿದೆ. ಸೊ ಸಮನ್ವಯವನ್ನು ಅಥವಾ ಕೋಆರ್ಡಿನೇಷನನ್ನು ಮಾಡುವಂಥದ್ದು ಅಥವಾ ಸಮನ್ವಯವನ್ನು ಸಾಧಿಸುವಂಥದ್ದು ಯಾರ ಕಾರ್ಯವಾಗಿರುವಂಥದ್ದು, ಒಬ್ಬ ಮ್ಯಾನೇಜರ್ನ ಕಾರ್ಯ ಆಗಿರ್ತದೆ. ಸೊ ಅವನು ನೋಡ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ಯೂನಿಟಲ್ಲಿ ಕೋಆರ್ಡಿನೇಷನ್ ಇದ್ದು ಅವರು ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಯಾರು ನೋಡ್ತಾನೆ, ಅಲ್ಲಿರುವಂತಹ ಆ ಆರ್ಗನೈಜೇಷನಲ್ಲಿರುವಂತಹ ಮ್ಯಾನೇಜರ್ ನೋಡ್ತಾನೆ. ಸೊ ಹಾಗಾಗಿ ಇದೊಂದು ಮ್ಯಾನೇಜರಿಯಲ್ ಆ್ಯಕ್ಟಿವಿಟೀಸ್. ಸೊ ಇದೊಂದು ನಿರ್ವಹಣಾ ಕಾರ್ಯವಾಗಿದೆ. ದೆನ್ ಫಿಫ್ತ್ ಒನ್, ಇಟ್ ರಿಲೇಟೆಡ್ ಟು ಗ್ರೂಪ್ ಎಫರ್ಟ್ಸ್ ನಾಟ್ ಇಂಡಿವಿಜುವಲ್ ಎಫರ್ಟ್ಸ್. ಸೊ ಸಮನ್ವಯ ಅನ್ನುವಂಥದ್ದು ಗುಂಪಿನ ಕಾರ್ಯವಾಗಿದೆ, ಇದು ವ್ಯಕ್ತಿಯ ಕಾರ್ಯವಲ್ಲ. ಸೊ ಮೊದಲೇ ಹೇಳಿದ್ದೇನಲ್ವ, ಕೋಆರ್ಡಿನೇಷನ್ ಅನ್ನುವಂಥದ್ದು ಒಂದೊಂದು ಯೂನಿಟ್ಗಳ ನಡುವೆ ಇರುವಂತಹ ರಿಲೇಷನ್ಶಿಪ್. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿ ಅನ್ನುವಂಥದ್ದು ಮುಖ್ಯ ಆಗುವುದಿಲ್ಲ. ಸೊ ಇದು ಗ್ರೂಪ್ಗಳೇ ನಡುವೆ ಇರುವಂತಹ ಎಫರ್ಟ್ಸ್ ಆಗಿದೆ. ಸೊ ಗುಂಪಿನ ನಡುವೆ ಇರುವಂತಹ ಸಂಬಂಧವಾಗಿದೆ, ವ್ಯಕ್ತಿಯ ನಡುವೆ ಇರುವಂತಹ ಕಾರ್ಯ ಅಲ್ಲ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ coordination, which are they? First one is coordination is a continuous and dynamic process. Second one is it is a group efforts. Third one is to issue to secure units of action towards common objectives. Fourth one, it is basically managerial activity. Fifth one, it related to group efforts, not individual efforts. The next is importance of coordination. ಸಮನ್ವಯದ ಮಹತ್ವ. ಅಂಡರ್ ದಟ್ ಫಸ್ಟ್ ಒನ್ ಇಸ್ ಇಟ್ ಈಸ್ ಅ ಯೂನಿಟ್ಸ್ ಡೈವರ್ಸಿಫೈಡ್ ಎಫರ್ಟ್ಸ್. ಸಮನ್ವಯವು ವಿವಿಧ ಪ್ರಯತ್ನಗಳನ್ನು ಒಗ್ಗೂಡಿಸುತ್ತದೆ. ಇಟ್ ಈಸ್ ಅ ಯೂನಿಟ್ಸ್ ಡೈವರ್ಸಿಫೈಡ್ ಎಫರ್ಟ್ಸ್. ಸೊ ಈ ಸಮನ್ವಯ ಅಥವಾ ಕೋಆರ್ಡಿನೇಷನ್ ಏನು ಮಾಡ್ತದೆ, ವಿವಿಧ ಪ್ರಯತ್ನಗಳನ್ನು ಒಗ್ಗೂಡಿಸುವಂಥದ್ದು. ಸೊ ಎಲ್ಲ ಪ್ರಯತ್ನಗಳನ್ನು, ವಿವಿಧ ಎಫರ್ಟ್ಸ್ಗಳನ್ನು, ಡಿಫರೆನ್ಸ್ ಆಫ್ ಎಫರ್ಟ್ಸ್ ಇರ್ತದಲ್ವ, ಅದನ್ನು ಏನು ಮಾಡ್ತದೆ, ಇದು ಯೂನಿಟ್ ಆಗಿ ಮಾಡುವಂಥದ್ದು ಅಥವಾ ಒಗ್ಗೂಡಿಸುವಂಥದ್ದು. ಹೇಗೆ ಒಗ್ಗೂಡಿಸುತ್ತದೆ? ಸೊ ಸಮನ್ವಯ ಅನ್ನುವಂಥದ್ದು ಪ್ರತಿಯೊಂದು ಯೂನಿಟ್ಗಳ ನಡುವೆ ಇರುವಂತಹ ಸಂಬಂಧ ಅಲ್ವಾ. ಸೊ ಹಾಗಾಗಿ ಈ ಎಲ್ಲ ಯೂನಿಟ್ಗಳ ನಡುವೆ, ಫಾರ್ ಎಕ್ಸಾಂಪಲ್ ಈಗ ಪ್ರೊಡಕ್ಷನ್ ಯೂನಿಟ್ ಇರ್ಬೋದು, ಅಥವಾ ಮ್ಯಾನೇಜರ್ ಯೂನಿಟ್ ಇರ್ಬೋದು, ಅಥವಾ ವರ್ಕರ್ಸ್ ಯೂನಿಟ್ ಇರ್ಬೋದು, ಈ ಸೇಲ್ಸ್ ಯೂನಿಟ್ ಇರ್ಬೋದು, ಈ ಎಲ್ಲ ಯೂನಿಟ್ನ ನಡುವೆ ಇರುವಂತಹ ಸಂಬಂಧವನ್ನು ಸಮನ್ವಯ ಅಥವಾ ಕೋಆರ್ಡಿನೇಷನ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಈ ಎಲ್ಲ ಯೂನಿಟ್ಗಳ ಎಫರ್ಟೇ ಏನಾಗಿರ್ತದೆ, ಎಲ್ಲ ಯೂನಿಟ್ಗಳ ಎಫರ್ಟನ್ನು ಇದು ಒಂದು ಕಡೆ ಸೇರಿಸ್ತದೆ. ಸೊ ಅದರಿಂದ ಇದನ್ನು ಪ್ರಯತ್ನಗಳನ್ನು ಒಗ್ಗೂಡಿಸುತ್ತದೆ ಸಮನ್ವಯ ಅಂಥೇಳಿ ಹೇಳುವಂಥದ್ದು. ಇಟ್ ಯೂನಿಟ್ಸ್ ಡೈವರ್ಸಿಫೈಡ್ ದ ಎಫರ್ಟ್ಸ್. ದೆನ್ ಸೆಕೆಂಡ್ ಒನ್ ಇಸ್ ಗ್ರೋವಿಂಗ್ ಸ್ಪೆಷಲೈಸೇಷನ್ಸ್. ಸೊ ಪ್ರಾವೀಣ್ಯತೆಯ ಬೆಳವಣಿಗೆಗೆ. ಸೊ ಕೋಆರ್ಡಿನೇಷನ್ ಏನು ಮಾಡ್ತದೆ, ಸ್ಪೆಷಲೈಸೇಷನನ್ನು ಗ್ರೋ ಮಾಡ್ತದೆ. ಹೇಗೆ ಸ್ಪೆಷಲೈಸೇಷನನ್ನು ಗ್ರೋ ಮಾಡ್ತದೆ? ಸೊ ಒಬ್ರಿಗೊಬ್ಬರು ಇರುವಂತಹ ಕೋಆರ್ಡಿನೇಷನ್ ಇದ್ದರೆ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪಿಗೆ ಅಥವಾ ಒಂದು ಯೂನಿಟಿಂದ ಇನ್ನೊಂದು ಗ್ರೂಪಿಗೆ ಕೋಆರ್ಡಿನೇಷನ್ ಅನ್ನುವಂಥನ್ನು ಬೆಳೆಸ್ಕೊಂಡ್ರೆ, ಸೊ ಇವರಿಗೆ ಗೊತ್ತಿರುವಂಥ ಸ್ಕಿಲ್ಸ್ಗಳನ್ನ ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನೊಬ್ಬರಿಗೆ ಗೊತ್ತಿರುವಂಥ ಸ್ಕಿಲ್ಸ್ಗಳನ್ನು ಇವರು ಅಳವಡಿಸಿಕೊಳ್ತಾರೆ. ಸೊ ಹಾಗಾಗಿ ಏನಾಗ್ತದೆ, ಅವರಲ್ಲಿ ಸ್ಪೆಷಲೈಸೇಷನ್ ಅನ್ನುವಂಥದ್ದು ಆಗ್ತದೆ. ಪ್ರತಿಯೊಬ್ಬರು ಕೂಡ ಸ್ಪೆಷಲೈಸೇಷನ್ ಟ್ರೈನಿಂಗನ್ನು ತಗೊಳ್ತಾರೆ ಅಥವಾ ಪ್ರಾವೀಣ್ಯತೆಯನ್ನು ಅವರು ಹೊಂದುತ್ತಾರೆ. ಸೊ ಹಾಗಾಗಿ ಇಟ್ ಗ್ರೋಸ್ ದ ಸ್ಪೆಷಲೈಸೇಷನ್ಸ್. ಸೊ ಪ್ರಾವೀಣ್ಯತೆಯ ಬೆಳವಣಿಗೆಗೆ. ದೆನ್ ಥರ್ಡ್ ಒನ್, ಬ್ರಿಂಗ್ಸ್ ಅಬೌಟ್ ಇಕೋನಮಿ ಆ್ಯಂಡ್ ಎಫಿಷಿಯನ್ಸಿ ಇನ್ ದ ಆರ್ಗನೈಜೇಷನ್. ಸಮನ್ವಯವು ಸಂಸ್ಥೆಯಲ್ಲಿ ಮಿತವ್ಯಯ ಮತ್ತು ದಕ್ಷತೆಯನ್ನು ತರುತ್ತದೆ. ಸೊ ಕೋಆರ್ಡಿನೇಷನ್ ಅನ್ನುವಂಥದ್ದು ಇಕಾನಮಿ ಮತ್ತು ಎಫಿಷಿಯನ್ಸಿಯನ್ನು ತರುವಂಥದ್ದು. ಹೇಗೆ ಇಕಾನಮಿ ಮತ್ತು ಎಫಿಷಿಯನ್ಸನ್ನು ತರ್ತದೆ ಕೋಆರ್ಡಿನೇಷನ್? ಸೊ ಒಂದು ಆರ್ಗನೈಜೇಷನಲ್ಲಿ ಕೋಆರ್ಡಿನೇಷನ್ ಇದ್ದರೆ ಅಲ್ಲಿ ಕೆಲಸ ಸರಿಯಾಗಿ ಆಗ್ತದೆ. ಸೊ ಸರಿಯಾದ ಟೈಮಿಗೆ ಕೆಲಸ ಆದರೆ ಅಲ್ಲಿ ನಮ್ಮ ಹಣ ಅನ್ನುವಂಥದ್ದು ಉಳಿತಾಯ ಆಗ್ತದೆ ಮತ್ತು ನಮ್ಮ ಎಫಿಷಿಯನ್ಸಿ ಕೂಡ, ದಕ್ಷತೆ ಕೂಡ ಅದು ಜಾಸ್ತಿ ಮಾಡ್ತದೆ. ಸೊ ಹಾಗಾಗಿ ಕೋಆರ್ಡಿನೇಷನ್ ಅನ್ನುವಂಥದ್ದು ಇಕಾನಮಿ ಮತ್ತು ಎಫಿಷಿಯನ್ನ ಜಾಸ್ತಿ ಮಾಡ್ತದೆ ಒಂದು ಆರ್ಗನೈಜೇಷನ್ನಲ್ಲಿ. ಒಂದು ಸಂಸ್ಥೆಯಲ್ಲಿ ಕೋಆರ್ಡಿನೇಷನ್ ಅಥವಾ ಸಮನ್ವಯ ಅನ್ನುವಂಥದ್ದು ಮಿತವ್ಯಯ ಮತ್ತು ದಕ್ಷತೆಯನ್ನು ತರುತ್ತದೆ. ದೆನ್ ಫೋರ್ತ್ ಒನ್ ಇಸ್ ಇಂಟರ್ಡಿಪೆಂಡೆನ್ಸ್, ಪರಾವಲಂಬನೆ. ಸೊ ಕೋಆರ್ಡಿನೇಷನ್ ಇಸ್ interdependence. Why it is a interdependence? Because it have a relationship with ಯೂನಿಟ್ಸ್. ಸೊ ಇದು ಸಮನ್ವಯ ಅನ್ನುವಂಥದ್ದು ಪ್ರತಿಯೊಂದು ಯೂನಿಟ್ಸ್ಗಳ ನಡುವೆ ರಿಲೇಷನ್ಶಿಪ್ಪನ್ನು ಹೊಂದಿರೋದ್ರಿಂದ ಇದು ಇಂಟರ್ಡಿಪೆಂಡ್ ಆಗಿದೆ. ಸೊ ಇದು ಪರಾವಲಂಬನೆ ಆಗಿದೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ದಿ ಕೋಆರ್ಡಿನೇಷನ್, ವಿಚ್ ಆರ್ ದೇ. ಫಸ್ಟ್ ಒನ್ ಇಸ್ ಇಟ್ ಯೂನಿಟ್ಸ್ ಡೈವರ್ಸಿಫೈಡ್ ಎಫರ್ಟ್ಸ್. ಸೆಕೆಂಡ್ ಒನ್ ಇಸ್ ಗ್ರೋವಿಂಗ್ ಸ್ಪೆಷಲೈಸೇಷನ್. Third one brings about economy and efficiency in the organization. And fourth one is interdependence. The next is
ಒಬ್ಜೆಕ್ಟಿವ್ಸ್ ಆಫ್ ಕೋಆರ್ಡಿನೇಷನ್, ಸಮನ್ವಯದ ಉದ್ದೇಶಗಳು. ಯಾವೆಲ್ಲ ಉದ್ದೇಶಗಳನ್ನು ಕೋಆರ್ಡಿನೇಷನ್ ಅನ್ನುವಂಥದ್ದು ಹೊಂದಿದೆ ಅಂತ ಹೇಳ್ಕೊಂಡು, ಅದರಲ್ಲಿ ಫಸ್ಟ್ ಒನ್ ರೀಕನ್ಸಲೇಷನ್ ಆಫ್ ಗೋಲ್ಸ್, ಗುರಿಗಳನ್ನು ಸರಿ ಹೊಂದುತ್ತದೆ. ಸೊ ಕೋಆರ್ಡಿನೇಷನ್ ಏನು ಮಾಡ್ತದೆ, ಗೋಲ್ಸನ್ನು ರೀಕನ್ಸಿಲೇಷನ್ ಮಾಡ್ತದೆ, ಗುರಿಗಳನ್ನು ಸಾಧಿಸ್ತದೆ ಅಥವಾ ಗುರಿಗಳನ್ನು ಸರಿ ಹೊಂದಿಸ್ತದೆ. ಸೊ ಕೋಆರ್ಡಿನೇಷನ್, ಒಂದು ಆರ್ಗನೈಜೇಷನಲ್ಲಿ ಕೋಆರ್ಡಿನೇಷನ್ ಮಾಡುವಂಥದ್ದು ಯಾಕೆ, ಗೋಲನ್ನು ರೀಚ್ ಆಗಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ. ಸೊ ಹಾಗಾಗಿ ಇದು ಗೋಲನ್ನು ಸರಿ ಹೊಂದಿಸಲಿಕ್ಕೆ ಅಥವಾ ನಮ್ಮ ಗೋಲನ್ನು ರೀಕನ್ಸಿಲೇಷನ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಸೆಕೆಂಡ್ ಒನ್ ಟೋಟಲ್ ಅಕಾಂಪ್ಲಿಷ್ಮೆಂಟ್, ಸಂಪೂರ್ಣ ಕಾರ್ಯಸಿದ್ಧಿಗೆ. ಸೊ ಆರ್ಗನೈಜೇಷನಲ್ಲಿ ನಾವು ಕೋಆರ್ಡಿನೇಷನನ್ನು ಮಾಡುವಂಥದ್ದೇ ನಮ್ಮ ಕೆಲಸವನ್ನು ಟೋಟಲಾಗಿ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಕೆಲಸ ಮುಗಿಬೇಕು ಅಂತ ಹೇಳಿ ಆದರೆ ಏನು ಬೇಕು, ಕೋಆರ್ಡಿನೇಷನ್ ಬೇಕು. ಎಲ್ಲಿ ಕೋಆರ್ಡಿನೇಷನ್ ಇರುವುದಿಲ್ವೋ ಅಲ್ಲಿ ಸರಿಯಾದ ಟೈಮಿಗೆ ಕೆಲಸ ಅನ್ನುವಂಥದ್ದು ಆಗೋದಿಲ್ಲ. ಸೊ ಹಾಗಾಗಿ ಕೋಆರ್ಡಿನೇಷನ್ ಅನ್ನುವಂಥದ್ದು ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡ್ತದೆ. ಟೋಟಲ್ ಅಕಾಂಪ್ಲಿಷ್ಮೆಂಟ್ ಆಫ್ ವರ್ಕ್, ಸಂಪೂರ್ಣ ಕಾರ್ಯಸಿದ್ಧಿಗೆ. ದೆನ್ ಥರ್ಡ್ ಒನ್ ಇಕಾನಮಿ ಆ್ಯಂಡ್ ಎಫಿಷಿಯನ್ಸಿ, ಮಿತವ್ಯಯ ಮತ್ತು ದಕ್ಷತೆ. ಸೊ ನಾನು ಮೊದಲೇ ಹೇಳಿದಾಗೆ ಕೋಆರ್ಡಿನೇಷನ್ ಅನ್ನುವಂಥದ್ದು ಏನು ಮಾಡ್ತದೆ, ಇಕಾನಮಿಕ್ ಆಗಿದೆ. ಅಂದರೆ ಜಾಸ್ತಿ ಎಲ್ಲಿ ಕೋಆರ್ಡಿನೇಷನ್ ಇದ್ದರೆ ಅಲ್ಲಿ ಕೆಲಸ ಅನ್ನುವಂಥದ್ದು ಬೇಗ ಆಗ್ತದೆ. ಎಲ್ಲಿ ಕೆಲಸ ಅನ್ನುವಂಥದ್ದು ಬೇಗ ಆಗ್ತದೋ ಅಲ್ಲಿ ನಮಗೆ ಯಾವುದು ಉಳಿತದೆ, ಹಣ ಅನ್ನುವಂಥದ್ದು ಉಳಿತದೆ. ಸೊ ಹೆಚ್ಚಿನ ಕೆಲಸ ಅನ್ನುವಂಥದ್ದು ಬೇಗ ಮುಗಿದು ಹಣ ಅನ್ನುವಂಥದ್ದು ಪೋಲಾಗುವುದನ್ನು ಇದು ತಪ್ಪಿಸ್ತದೆ. ಮತ್ತು ಎಫಿಷಿಯನ್ಸಿ, ದಕ್ಷತೆಯನ್ನು ತರ್ತದೆ. ಹೇಗೆ ಎಫಿಷಿಯನ್ಸಿಯನ್ನು ತರ್ತದೆ, ಸೊ ಜನರ ನಡುವೆ ಅಥವಾ ವರ್ಕರ್ಸ್ನ ನಡುವೆ ಅಥವಾ ಒಂದು ಯೂನಿಟ್ನ ನಡುವೆ ಏನಿರ್ತದೆ, ಅಲ್ಲಿ ಬೆಟರ್ ರಿಲೇಷನ್ಶಿಪ್ ಅನ್ನುವಂಥದ್ದು ಇರ್ತದೆ, ಹೆಲ್ಪಿಂಗ್ ನೇಚರ್ ಅನ್ನುವಂಥದ್ದು ಇರ್ತದೆ, ಕೋಆರ್ಡಿನೇಷನ್ ಅನ್ನುವಂಥದ್ದು ಇರ್ತದೆ. ಸೊ ಈ ಹೆಲ್ಪಿಂಗ್ ನೇಚರ್, ಕೋಆರ್ಡಿನೇಷನ್, ಬೆಟರ್ ರಿಲೇಷನ್ಶಿಪ್ ಇದ್ದರೆ ಅಲ್ಲಿ ಕೆಲಸದವ್ರು ಏನು ಮಾಡ್ತಾರೆ, ಆರ್ಗನೈಸೇಷನಲ್ಲಿ ವರ್ಕರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಸೆಕ್ಷನಲ್ಲಿರುವವರಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಏನು ಮಾಡ್ತಾರೆ, ತಮಗೆ ಹೆಚ್ಚಿನ ಎಫಿಷಿಯನ್ಸಿಯನ್ನು ಅವರು ಮಾಡ್ತಾರೆ, ಒಳ್ಳೆಯ ದಕ್ಷತೆಯಿಂದ ಅವರು ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಕೋಆರ್ಡಿನೇಷನ್ ಅನ್ನುವಂಥದ್ದು ಇಟ್ ಹೆಲ್ಪ್ಸ್ ಟು ಇಕಾನಮಿ ಆ್ಯಂಡ್ ಎಫಿಷಿಯನ್ಸಿ, ಮಿತವ್ಯಯ ಮತ್ತು ದಕ್ಷತೆಯನ್ನು ತರ್ತದೆ. ದೆನ್ ಫೋರ್ತ್ ಒನ್ ಗುಡ್ ಪರ್ಸನಲ್ ರಿಲೇಷನ್ಸ್, ಉತ್ತಮ ಸಿಬ್ಬಂದಿ ಸಂಬಂಧಗಳು. ಸೊ ಕೋಆರ್ಡಿನೇಷನ್ ಅನ್ನುವಂಥದ್ದು ಬೆಟರ್ ಕೋಆರ್ಡಿನೇಷನ್ ಇದ್ದರೆ, ಒಳ್ಳೆಯ ಕೋಆರ್ಡಿನೇಷನ್ ಇದ್ದರೆ, ನಮ್ಮ ಸಮನ್ವಯ ಅನ್ನುವಂಥದ್ದು ಉತ್ತಮವಾಗಿದ್ದರೆ ಏನಾಗ್ತದೆ, ಪ್ರತಿಯೊಂದು ಯೂನಿಟ್ಸ್ಗಳ ನಡುವೆ, ವರ್ಕರ್ಸ್ನ ನಡುವೆ, ಮ್ಯಾನೇಜರ್ಸ್ನ ನಡುವೆ ಬೆಟರ್ ರಿಲೇಷನ್ಶಿಪ್ ಅನ್ನುವಂಥದ್ದು ಇರ್ತದೆ. ಸಪೋಸ್ ಅಲ್ಲಿ ಕೋಆರ್ಡಿನೇಷನ್ ಸರಿ ಇಲ್ಲದೇ ಇದ್ದರೆ ಒಬ್ರಿಗೊಬ್ಬರು ಆಗೋದಿಲ್ಲ ಅನ್ನುವಂಥದ್ದು, ಬೆಟರ್ ರಿಲೇಷನ್ಶಿಪ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಬೆಟರ್ ರಿಲೇಷನ್ಶಿಪ್ಪು ಇರಬೇಕು ಅಂತ ಹೇಳಿ ಆದರೆ ಅಲ್ಲಿ ಏನಿರಬೇಕು, ಕೋಆರ್ಡಿನೇಷನ್ ಅನ್ನುವಂಥದ್ದು ಇರಬೇಕು. ದೆನ್ ಫಿಫ್ತ್ ಒನ್ ಇಸ್ ಇಂಟರ್ ಡಿಪಾರ್ಟ್ಮೆಂಟ್ ಹಾರ್ಮನಿ, ಅಂತರ್ ಇಲಾಖಾ ಸಾಮರ್ಥ್ಯ. ಸೊ ಅಂತರ್ ಇಲಾಖಾ ಸಾಮರ್ಥ್ಯ ಅಂದರೆ ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಅಥವಾ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗಳ ನಡುವೆ ಕೋಆರ್ಡಿನೇಷನ್ ಅನ್ನುವಂಥದ್ದು ಸಂಬಂಧವನ್ನು ಕ್ರಿಯೇಟ್ ಮಾಡ್ತಾರೆ ಅಥವಾ ಕೋಆರ್ಡಿನೇಷನನ್ನು ಕ್ರಿಯೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ ಅದರ ನಡುವೆ ಏನಿರುವಂಥದ್ದು ಯಾವುದಿರ್ತದೆ, ಕೋಆರ್ಡಿನೇಷನ್ ಅನ್ನುವಂಥದ್ದು ಇರ್ತದೆ. ಅವರಿಬ್ಬರ ನಡುವೆ ಕೋಆರ್ಡಿನೇಷನ್ ಸರಿ ಇದ್ದರೆ ಅಲ್ಲಿ ಪ್ರೊಡಕ್ಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ, ಸೇಲ್ ಕೂಡ ಜಾಸ್ತಿ ಆಗ್ತದೆ. ಸಪೋಸ್ ಆ ಎರಡೂ ಯೂನಿಟ್ಗಳ ನಡುವೆ ಕೋಆರ್ಡಿನೇಷನ್ ಇಲ್ಲದೇ ಇದ್ದರೆ ಅಲ್ಲಿ ಸೇಲೂ ಇರುವುದಿಲ್ಲ, ಯಾವುದೇ ಪ್ರೊಡಕ್ಷನೂ ಆಗೋದಿಲ್ಲ, ಸೇಲ್ಸ್ ಆಗೋದಿಲ್ಲ, ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ನಡುವೆ ಕೋಆರ್ಡಿನೇಷನ್ ಇರ್ತದೋ ಆ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಏನು ಮಾಡ್ತದೆ, ಗೋಲನ್ನು ಅಚೀವ್ ಮಾಡ್ತದೆ. ಸೊ ಹಾಗಾಗಿ ಕೋಆರ್ಡಿನೇಷನ್ ಬಿಕಮ್ ಇಂಟರ್ ಡಿಪಾರ್ಟ್ಮೆಂಟ್ ಹಾರ್ಮನಿ. ಸೊ ಅಂತರ್ ಇಲಾಖಾ ಸಾಮರಸ್ಯವನ್ನು ಮಾಡುತ್ತದೆ ಸಮನ್ವಯ ಅನ್ನುವಂಥದ್ದು. ಸೊ ಇದಿಷ್ಟು objectives of coordination, which are they. First one is a reconciliation of goals, second one is a total accomplishment, third one is a economy and efficiency, fourth one is a good relationship, and fifth one is a interdepartment harmony. The next is a methods and techniques of coordination, ಸಮನ್ವಯ ತಂತ್ರಗಳು ಅಥವಾ ವಿಧಾನಗಳು. ಅದರಲ್ಲಿ ಒಂದನೇದು ಆರ್ಗನೈಜೇಷನಲ್ ಹೈರಾರ್ಕಿ, ಶ್ರೇಣೀಕೃತ ಸಾಂಸ್ಥಿಕ ವ್ಯವಸ್ಥೆ. ದ ಫಾರ್ಮಲ್ ಹೈರಾರ್ಕಿಕಲ್ ಸ್ಟ್ರಕ್ಚರ್ ಆಫ್ ಆನ್ ಆರ್ಗನೈಜೇಷನ್ ಈಸ್ ಆನ್ ಇಂಪಾರ್ಟೆಂಟ್ ಡಿವೈಸ್ ಆಫ್ ಕೋಆರ್ಡಿನೇಷನ್. ಇನ್ ಅ ಹೈರಾರ್ಕಿಕಲ್ ಆರ್ಗನೈಜೇಷನ್, coordination can be achieved
through the commands, order, instructions and directions of the head of the organization. Any disputes between two or more units finally settled by head of the organization. His decisions has to be accepted by all. This is considered as cohesive coordination. ಶ್ರೇಣೀಕೃತ ಮಾದರಿಯಲ್ಲಿ ಸಂಸ್ಥೆಗಳ ರಚನೆಯು ಸಮನ್ವಯ ಸಾಧಿಸಲು ಉತ್ತಮ ಸಾಧನವಾಗಿದೆ. ಶ್ರೇಣೀಕೃತ ಸಂಘಟನೆಯಲ್ಲಿ ಸಮನ್ವಯವನ್ನು ಮುಖ್ಯಸ್ಥನಾದವನು ಆಜ್ಞೆ, ನಿರ್ದೇಶನ, ಸೂಚನೆಗಳ ಮೂಲಕ ಸಾಧಿಸಬಹುದಾಗಿದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಘಟಕಗಳ ನಡುವೆ ವಿವಾದ ಅಥವಾ ಜಗಳಗಳಿದ್ದರೆ ಸಂಸ್ಥೆಯ ಮುಖ್ಯಸ್ಥ ಅವುಗಳನ್ನು ಅಂತಿಮವಾಗಿ ಪರಿಹರಿಸಬಹುದಾಗಿದೆ. ಅವನ ನಿರ್ಧಾರವನ್ನು ಎಲ್ಲರೂ ಒಪ್ಪಬೇಕಾಗಿದೆ. ಇದನ್ನೇ ಸಮನ್ವಯ ಎನ್ನುವರು. ದೆನ್ ಸೆಕೆಂಡ್ ಒನ್, ಕ್ಲಿಯರ್ಲಿ ಡಿಫೈನ್ಡ್ ಗೋಲ್ಸ್. ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಗುರಿಗಳು. ದ ಗೋಲ್ಸ್ ಆಫ್ ದಿ ಆರ್ಗನೈಜೇಷನ್ ಶುಡ್ ಬಿ ಲೇ ಡೌನ್ ಕ್ಲಿಯರ್ಲಿ. Every individuals in the organization should understand the overall objectives and the contributions by his job to these objectives. Unity of purpose is most for achieving proper coordination. ಸಂಸ್ಥೆಯ ಗುರಿಗಳನ್ನು ಸ್ಪಷ್ಟವಾಗಿ ನಿರೂಪಿಸಬೇಕು. ಆಗ ಸಂಸ್ಥೆಯ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಅರ್ಥವಿಸಿ ಸಂಸ್ಥೆಯ ಗುರಿ ಸಾಧನೆಗಾಗಿ ತನ್ನ ಶ್ರಮದ ಮೂಲಕ ಕೊಡುಗೆಯನ್ನು ನೀಡಬಹುದು. ಉತ್ತಮ ಸಮನ್ವಯ ಸಾಧಿಸಲು ಉದ್ದೇಶದಲ್ಲಿ ಏಕತೆ ಅತಿ ಅಗತ್ಯವಾಗಿದೆ. ದೆನ್ ಥರ್ಡ್ ಒನ್ ಇಸ್ ಅ ಕಾನ್ಫರೆನ್ಸ್, ಸಮ್ಮೇಳನಗಳು. ಕೋಆರ್ಡಿನೇಷನ್ ಕ್ಯಾನ್ ಬಿ ಎಫೆಕ್ಟೆಡ್ ಥ್ರೂ ಕಾನ್ಫರೆನ್ಸ್ ವಿಚ್ ಮೇ ಬಿ interdepartmental or interdepartmental. Conference provides opportunities for mutual consultations, free exchange of ideas and for involving common programs. ಸಮನ್ವಯವನ್ನು ಅಂತರ್ ಇಲಾಖಾ ಅಥವಾ ಇಲಾಖಾಂತರೀಯ ಸಮ್ಮೇಳನಗಳ ಮೂಲಕ ಜಾರಿಗೆ ತರಬಹುದಾಗಿದೆ. ಸಮ್ಮೇಳನಗಳು ಪರಸ್ಪರ ಅಭಿಪ್ರಾಯ ವಿನಿಮಯಕ್ಕೆ, ಚರ್ಚೆಗೆ ಮತ್ತು ಸಮಾನ ಕಾರ್ಯಕ್ರಮಗಳನ್ನು ವಿಕಾಸಪಡಿಸಲಿಕ್ಕೆ ಅವಕಾಶಗಳನ್ನು ಒದಗಿಸುತ್ತದೆ. ದೆನ್ ಫೋರ್ತ್ ಒನ್ ಇಸ್ ಅ ಇಂಟರ್ ಡಿಪಾರ್ಟ್ಮೆಂಟಲ್ ಕಮಿಟೀಸ್, ಅಂತರ್ ಇಲಾಖಾ ಸಮಿತಿಗಳು. ಇಂಟರ್ ಡಿಪಾರ್ಟ್ಮೆಂಟಲ್ ಕಮಿಟೀಸ್ ಆರ್ ಯೂಸ್ಡ್ ಟು ಕ್ಲಿಯರ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಇನ್ ವಿಚ್ more than one department is interested or to promote joint action. The role of committee is significant in achieving horizontal coordination. ಒಂದಕ್ಕಿಂತ ಹೆಚ್ಚು ಇಲಾಖೆಗಳು ಆಸಕ್ತಿ ಹೊಂದಿದ ಅಥವಾ ಜಂಟಿ ಕ್ರಿಯೆ ನಡೆಸಲಿರುವ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ನೀತಿಗಳನ್ನು ಸ್ಪಷ್ಟಪಡಿಸಲು ಅಂತರ್ ಇಲಾಖಾ ಸಮಿತಿಗಳನ್ನು ಬಳಸಲಾಗುತ್ತದೆ. ಈ ಸಮಿತಿಗಳು ಸಮಾಂತರ ಸಮನ್ವಯ ಸಾಧಿಸಲು ಅಗತ್ಯವಾಗಿದೆ. ದೆನ್ ಫಿಫ್ತ್ ಒನ್, ಎಫೆಕ್ಟಿವ್ ಕಮ್ಯುನಿಕೇಷನ್, ಪರಿಣಾಮಕಾರಿ ಸಂಪರ್ಕಗಳು. ಪೀಪಲ್ ಇನ್ ದಿ ಆರ್ಗನೈಜೇಷನ್ interact among themselves through communication. It is the means for sharing ideas and information. Communication for different types of functions like informative, command, etc. These functions helps in coordination. A good communication produces a good coordination. ಒಂದು ಸಂಸ್ಥೆಯ ಒಳಗಡೆ ನೌಕರರು ಸಂವಹನವನ್ನು ಸಂಪರ್ಕ ಮಾಧ್ಯಮಗಳ ಮೂಲಕ ಏರ್ಪಡಿಸಿಕೊಳ್ಳುತ್ತಾರೆ. ಅದು ವಿಚಾರಗಳನ್ನು ಹಂಚಿಕೊಳ್ಳುವ ಮಾಧ್ಯಮವಾಗಿದೆ. ಸಂಪರ್ಕವು ಮಾಹಿತಿ, ಸೂಚನೆಗಳು, ಆದೇಶ, ಬೋಧನೆ ಮುಂತಾದ ಕಾರ್ಯಗಳನ್ನು ನಿರ್ವಹಿಸಿ ಅದರ ಮುಖಾಂತರ ಸಂವಹನವನ್ನು ಏರ್ಪಡಿಸುತ್ತದೆ. ಆದ್ದರಿಂದ ಉತ್ತಮ ಸಂಪರ್ಕವು ಒಂದು ಉತ್ತಮವಾದ ಸಂವಹನವನ್ನು ಏರ್ಪಡಿಸುವಂತೆ ಮಾಡುತ್ತದೆ. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಕೋಆರ್ಡಿನೇಷನ್. ಸೊ ಇದಿಷ್ಟು ಸಮನ್ವಯದ ತಂತ್ರಗಳು ಅಥವಾ
ವಿಧಾನಗಳು. ಯಾವುದೆಲ್ಲ ಸಮನ್ವಯದ ತಂತ್ರಗಳು ಅಥವಾ ವಿಧಾನಗಳು, ವಿಚ್ ಆರ್ ದ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕೋಆರ್ಡಿನೇಷನ್. So they are, first one is a organizational hierarchy, second one is a clearly defined goals, third one is a conference, fourth one is a interdepartmental committees, and fifth one is a effective communications. Yes, thank you.